ತಾಳಿಕೋಟೆಯಲ್ಲಿ ವೀರರಾಣಿ ಚೆನ್ನಮ್ಮ ಪ್ರತಿಮೆ ಸ್ಥಳಾಂತರಕ್ಕೆ ಆಗ್ರಹಿಸಿ ಧರಣಿ. ತಾಳಿಕೋಟೆ ಪಟ್ಟಣದ ರಾಜವಾಡೆ ಪ್ರದೇಶದಲ್ಲಿ ವೀರರಾಣಿ ಚೆನ್ನಮ್ಮ ಅವರ ಪ್ರತಿಮೆಯನ್ನು ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿ ಮಹಿಳೆಯರು, ಹಿರಿಯರು ಹಾಗೂ ಯುವಕರು ಧರಣಿ ನಡೆಸಿದರು. ಇದು ಚೆನ್ನಮ್ಮ ಇಲ್ಲ, ಆದ್ರೆ ಸರ್ಕಲ್ನಿಂದ ನಮ್ಗೆ ಭಾಳ ತಂದೆ. ನಾವು 3 ವರ್ಷಕ್ಕೊಮ್ಮೆ ಜಾತ್ರೆ ಮಹೋತ್ಸವ. ಇದು 50 ವರ್ಷದ ಹಿಂದಿಂದೇ ದೇವಸ್ಥಾನ ಐತಿ. ಈ ದೇವಸ್ಥಾನಕ್ಕೆ ಇಟ್ಟಿದ್ರೆ ಇದು ಇರ್ತೀನಿ ಅಂತ ಹೇಳಿ ಅವ್ರು ಸವಾಲು ಯಾರು ನೀಲಮ್ಮ ಸಾಕಿಲ್ಲ. ಅದಕ್ಕೆ ನಾವು ಇದು 50 ವರ್ಷಕ್ಕಿಂತ ಪೂರ್ವನೇ ಐತಿ. ಇದು ಊರು ಹುಟ್ಟಿನ ಮುಂಚೆನೇ ರೀ. ಈ ಹುಟ್ಟಾಗೆ ಗ್ರಾಮ ದೇವಿ ಹುಟ್ಟ್ಯಾರ, ಅವಾಗ್ಲಿಂತನೂ ಐತಿ ಇದು. ಅದಕ್ಕೆ ಅದು ಇದನ್ನ ತೆಗೀರಿ, ನಮ್ಗೆ ಆತಂಕ ಆಗೋದು ಹಾಕೈತಿ. ಇದು ಚೆನ್ನಮ್ಮ ಸರ್ಕಲ್ ನಾವು ಬೇರೆ ಕಡೆ ಜಾಗ ಕೊಡ್ತೀವಿ, ಅದನ್ನ ನಾವೇ ಹಾಕೋತೀವಿ. ಅದ್ರ ಖರ್ಚೆಲ್ಲ ನಾವೇ ಮಾಡ್ಕೋತೀವಿ. ನೀವು ಖರ್ಚು ಮಾಡಿ ಕೂರ್ಸಿರಲ್ಲ, ಆ ಖರ್ಚು ನಾವೇ ಹಾಕೋತೀವಿ. ನೀವೇನು ಕೊಡಬೇಡ್ರಿ. ನಾವು ಅದನ್ನ ಸಿಟ್ಟು ಮಾಡ್ತೀವಿ ಅಂತಂದ್ರೆ ಇಲ್ಲ, ಅದಾಗಲ್ಲ. ಇಡೀ ಕಿತ್ತಬೇಕು, ನಾವು ಅದಕ್ಕೆ ಕಿತ್ತೀವಿ. ಈಗ ಸವಾಲು ಹಾಕಿ ನಮಗೆ ನಾವು 3 ವರ್ಷ ಜಾತ್ರಾ ಮಹೋತ್ಸವ ಮಾಡ್ತೀವಂದ್ರೆ ನಮ್ಗೆ ಎಲ್ಲೆಲ್ಲಿ ಮಂದಿ ಬರ್ತಾರ ಅಂತ ನೀವು ಬಂದು ಪರಿಶೀಲನೆ ಮಾಡಿರ್ಬೇಕು. ನಾವು ಅಷ್ಟು ಮಂದಿಗೆ ಇರಾಕ ನಮ್ಗೆ ಅನಾನುಕೂಲ ಆಕೈತಿ. ನಾವು ಎಲ್ಲ ಥರ ಆಟಗಳು ತರಿಸ್ತೀವಿ. ಆಮೇಲೆ ಇವು ಇದು ಎಲ್ಲ ಆಟ ಆಡಿಸೋದು ಅದೆಲ್ಲ ಮಾಡ್ತೀವಿ. ಮಲ್ಲಕಂಬ ನಡಿತೈತಿ, ಕುಸ್ತಿ ನಡಿತೈತಿ, ಆಮೇಲೆ ಟಗರು ಕಾಳಗ ನಡಿತೈತಿ. 5 ದಿವಸನೂ 5 ಥರ ನಾವು ಎಲ್ಲ ಥರ ಮಾಡಿರ್ತೀವಿ. ಅದನ್ನ ಇಡಕ್ಕೆ ನಮ್ಗೆ ಜಾಗ ಇಲ್ಲ. ಮತ್ತು ಮುಂಜಾನೆಯಿಂದ ದೇವಿ ಮೆರೆದು ಬರ್ತಾಳೆ, ಬಂದು ನಿಂದ್ರಾಕಿ ಇಲ್ಲೆಲ್ಲ ನಾವು ಇಷ್ಟೆಲ್ಲ ಜನ ಎಲ್ಲ ಇರ್ತದೆ, ಕಳಸ ತೊಗೊಂಬಂದಿರ್ತಾರೆ. ಅವರೆಲ್ಲ ನಿಂದ್ರಾಕ್ ಜಾಗ ಆಗಲ್ಲ ನಮ್ಗೆ. ಹೆಂಗೆ ಮಾಡೋಣ್ರಿ ನಾವು? ಏನು ಮಾಡೋದು? ನಮ್ಗೆ ಅದಕ್ಕೆ ಏನ್ರಿ ಸ್ವಲ್ಪ ಕೊಡ್ಬೇಕು. ನಾವು ಇದನ್ನ ನಾವು ಮೊದಲೇ ನಿಮ್ಗೆ ಈಗಾಗಲೇ ನಾವು ಇದನ್ನ ಇಲ್ಲಿ ತೆರವು ಮಾಡಿರಿ, ಸುತ್ತ ತೆರವು ಮಾಡಿರಿ. ಚೆನ್ನಮ್ಮ ಇರಲ್ಲಕ್ಕ ಅವಾಗ ಹೇಳಿದ್ವಿ. ಈಗ ಚೆನ್ನಮ್ಮನೇ ನಾವು ಶಿಫ್ಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀರಿ ನೀವು ಅದನ್ನ ಕಾಪಾಡಿ. ಅಂದ್ರೆ ಇಲ್ಲೆಲ್ಲ ಜನ ತುಂಬ್ತಾರೆ. ನಾವು ಜಾತ್ರೆ ಇದೊಂದು ಅಡ್ಡ ಆದ್ರೆ ಈಗ ಅಲ್ಲಿ ಸ್ಟೇಜ್ ಹಾಕ್ತೀವಿ ನಾವು. ಚೆನ್ನಮ್ಮನಿಂದ ಸ್ಟೇಜ್ ಹಾಕಿದ್ರೆ ಇಲ್ಲಿ ನಿಮ್ಗೆ ಏನಾರ ಕಾಣುತ್ತಾ ಮೇಡಮ್? ಆಟ ಇರ್ತವೆ, 5 ದಿವಸ ಪರಿಚಯ. ಈ ದೊಡ್ಡ ಆಟ ಆಗ್ತದ, ನಾಟಕ ಅಂತದ, ನಾವು ಹಾಸ್ಯ ಇದು ಮನರಂಜನೆ ಕಾರ್ಯಕ್ರಮ ಮಾಡ್ತೀವಿ. ಈ 17 ಅಷ್ಟೊಳಗಾಗಿ ನಮಗೆ ಅದನ್ನ ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. ನಮ್ಗೆ ಜಾಗ ಮಾಡಿಕೊಡ್ಬೇಕು, ಜಾತ್ರೆ ನಡೆಯುವಂಗೆ ಮಾಡಿಕೊಡ್ಬೇಕು. ಅದಕ್ಕೆ ಆತಂಕ ಆಗಬಾರ್ದು. ಈ ನಾಳೆ ಬಂದು ಯಾರು ನಮಗೆ ಅದನ್ನ ಬಗ್ಗೆ ವಿಚಾರ ಮಾಡಬಾರ್ದು. ನಮಗೆ ಸೆಕ್ಯೂರಿಟಿ ಬೇಕು. ನಮಗೆ ಇಲ್ಲ ಮೇಡಮ್, ಅವಾಗ ಚೆನ್ನಮ್ಮ ಒಂದೇ ಐತಿ ಮೇಡಮ್. ಇಲ್ಲ 1 ವರ್ಷ ಜಾತ್ರೆ ಆಗ್ಯದ್ರಿ ಸರ್. ಅವಾಗ ಏನು ಸಮಸ್ಯೆ ಆಗಲಿಲ್ಲ. ಅದು ಆಗಿದ್ರೆ ಸರ್ಕಲ್ ಆಗಿತ್ತು. ಈಗ 2 ವರ್ಷ ಆಯ್ತು. ಆ ಜಾತ್ರೆ ಆದ್ಮೇಲೆ ಕಂಪೌಂಡ್ ಆಗಿದೆ. ಜಾಮೂನ್ ಜಾತ್ರೆಗೆ ಕೊಡ್ತೇವೆ ರಾತ್ರಿ ಯಾರು ಸಮಸ್ಯೆ ಮಾಡಬಾರ್ದು. ಎಲ್ಲರೂ ಮಲ್ಕೊಂಡಾಗ ರಾತ್ರಿ ತಂದು ಯಾರೊಬ್ಬರದು ಒಪಿನಿಯನ್ ಕೇಳ್ರಿ ಮೇಡಮ್. ಇದು ಸಮಾಜದ ಕೆಲಸ. ಇದು ಎಲ್ಲ ಸಮಾಜ ಎಲ್ಲ ಬಾಂಧವರದಾರ ಇಲ್ಲಿ. ಒಂದೇ ಸಮಾಜಕ್ಕೂ ಮೀಸಲಿಲ್ಲ, ಒಂದೇ ಜಾತಿಗೂ ಮೀಸಲಿಲ್ಲ. ಇದು ರಾಜವಾಡೆ ಅಂದ್ರೆ ಎಲ್ಲ ಜಾತಿ ಎಲ್ಲ ಸಮುದಾಯದವ್ರದಾರ. ಒಬ್ಬರ ಕೈಲೇನೂ ಪರ್ಮಿಷನ್ ತೊಗೊಂಡಿಲ್ಲ. ಸುಮ್ಮನೆ ಪೂರ್ಜಾರಿ ಸಹಿ ಮಾಡಿಸ್ಕೊಂಡು ಎಲ್ಲ ನಮ್ಮ ಮಕ್ಕಳ ಹೆಸರು ಕೆಟ್ಟಾಡ್ರಿ. ನಮ್ಮ ಮಕ್ಕಳ ಹೆಸರು ಅದಾವು, ಯಾರೂ ಸಹಿ ಮಾಡಿಲ್ಲ. ನಮ್ಮ ಮಕ್ಕಳೇ ಮಾಡಿಲ್ಲ. ಈಗ ಮಕ್ಕಳು ಅಪೋಸ್ ಮಾಡ್ತಾರೆ. ಅವರೇ ಸಹಿ ಮಾಡಿದ್ರೆ ಅವರೇ ಅಪೋಸ್ ಮಾಡ್ತಾರೆ. ಈಗ ಹೇಳ್ರಿ ರೆಡಿ ಇದೀವಿ. ತೋರಿಸಿದಲ್ಲ ಮುಂಜಾನೆ ನಾವು ಸ್ಥಳ ತೋರಿಸಿವ್ರಿ. ಅವ್ರು ಪರಿಶೀಲನೆ ಮಾಡ್ಯಾರ. ಜಾಗ ತೋರಿಸಿ ನಮ್ಗೆ ಅಷ್ಟು ಆಗದ್ರಾಗ ನಾವು ಮಾಡ್ಬೇಕ್ರಿ. ಅದು ಕೆಲಸ ಮಾಡಿ ಏನು ಹೇಳಿದ್ರಿ ತೆಗಿಬೇಕು ಅಂತ ಹೇಳಿ. ಈಗಂತೂ ಏಕಾಗಿ ಅಂತ ತೆಗಿಯಕ್ಕೆ ಬರಲ್ಲ. ಪ್ರೊಸೀಜರ್ ಲ್ಯಾಬ್ಸ್ ಮಾಡ್ಕೊಂಡು ಅದಕ್ಕೆ ಆದಂಥ ಒಂದಿಷ್ಟು ಪ್ರೊಸೀಜರ್ಸ್ ಇದ್ದಾವೆ. ಅದನ್ನ ಏನೈತಿ ಕೆಲವೊಂದು ಎಲ್ಲ ವಿಚಾರ ಮಾಡ್ತಾರೆ. ಅವ್ರಿಗೆ ನೋಟಿಸ್ ಕೊಡ್ತಾರೆ, ಯಾರು ಇದಕ್ಕೆ ಜವಾಬ್ದಾರ ಅಂತ ಕರೆದು ಮಾತಾಡಿ. ನೀವೂ ಅದಿರಿ, ಇಲ್ಲಿ ಜನಾಂಗ ಆ ಜನಾಂಗದವರು ಅದಿರಿ, ಇಲ್ಲ ಊರಿನೂ ಅದಿರಿ. ಸೊ ಎಲ್ಲರೂ ಗಮನಕ್ಕೆ ತೊಗೊಂಡು ಗಣನೆಗೆ ತೊಗೊಂಡು ಅದನ್ನ ಹೆಂಗೆ ತೆಗಿಸ್ಬೇಕು ಅನ್ನೋದು ವಿಚಾರ ಮಾಡಿ ನಿಮಗೆ ಹೇಳ್ತಾರೆ. ಅಲ್ಲ ಮೇಡಮ್, ಅಷ್ಟರೊಳಗೆ ಮಾಡೋಣಂತೆ, ಟ್ರೈ ಮಾಡೋಣಂತೆ. ಟ್ರೈ ಅನ್ಬೇಡ್ರಿ ಮೇಡಮ್. ನಾವು ಈಗ ಒಬ್ಬೊಬ್ಬರೇ ಬಂದು ಮನವಿ ಕೊಡೋದು ಆಗಲ್ಲ. ನಾವು ಇಷ್ಟು ಜನ ಕೊಡೀವ್ರಿ. ಇಲ್ಲಿ ಇದೊಂದು ಮನವಿಯ ತಿಳ್ಕೊರಿ. ತಿಳ್ಕೊಂಡು ಈಗ ಏಕಾಕಿ ಅಂತ ತೆಗಿಯಕ್ಕೆ ಬರಲ್ಲ. ಒಮ್ಮೆ ನೀವು ನೋಟಿಸ್ ಕೊಡಲಾರ್ದೇನೂ ತೆಗಿಯಕ್ಕೆ ಬರಲ್ಲ. ಅದನ್ನೆಲ್ಲ ಈಗಾಗಲೇ ನಾವು 24 ಕೊಟ್ಟಿವಲ್ರಿ. ಇವರು ಅವ್ರಿಗೆ ಕೊಡಲಾರ್ದೆ
ಅದು ಇರ್ಬೇಕಲ್ಲ ಮೇಡಮ್. ಜಿಲ್ಲಾ ಕೊಟ್ಟಿದ್ದದ್ರಿ ಮೇಡಮ್ ಎಲ್ಲ ಒಂದು ನಿಮಿಷ ಪರಿಶೀಲಿಸಿ ಮಾಡಿ ಅಂತ ಹೇಳಿದ್ರು. ಅಂದ್ರೆ ತೆಗಿನು ಅಂತ ಹೇಳಿಲ್ಲ ಅವರು, ತೆಗಿಬೇಡ ಅಂತಾನು ಅದು ಹೇಳಿಲ್ಲ. ನಿಯಮ ಸರ್ ಇರುವಂಥದ್ದು ಇದು ಇರ್ಬೇಕಂತದ್ದು ಇರ್ಬೇಕಂತೂ ಇಲ್ಲ, ಅದನ್ನ ಹೇಳತ್ತಿದ್ದು. ನಿಯಮ ಅಂದ್ರೆ ಏನಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಅದನ್ನೇ ಈಗ ಅವರು ನಿಯಮ ಸರ್ ಎಷ್ಟು ದಿವಸಕ್ಕೆ ಹೇಳೋರು ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿಮೆ ಸ್ಥಳಾಂತರ ಮಾಡುವಂತೆ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ಥಳೀಯರು ಧರಣಿ ಹಮ್ಮಿಕೊಂಡರು. ಧರಣಿ ಸ್ಥಳಕ್ಕೆ ಪುರಸಭೆ ಅಧಿಕಾರಿಗಳು, ಸಿಪಿಐ, ಪಿಎಸ್ಐ ಹಾಗೂ ತಹಸೀಲ್ದಾರ್ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಚರ್ಚೆ ನಡೆಸಿದರು. ಅದ್ರದ್ದು ಅವ್ರೇನು ಶಿಫ್ಟ್ ಮಾಡ್ಕೋತೀನಿ ಅಂತಾರಲ್ಲ, ಅದನ್ನು ಪ್ರೊಸೀಜರ್ ಮಾಡ್ಕೊಂಡು ಯಾವುದೋ ಪ್ರೊಸೀಜರ್ ಲ್ಯಾಪ್ಸ್ ಮಾಡಕ್ಕೆ ಹೋಗಿ. ಯಾಕಂದ್ರಮ್ಮ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ರೆ ಸ್ಟ್ಯಾಂಡ್ ಆಗಲ್ಲ ಅದು. ಇದನ್ನು ತೆಗಿಬೇಕಾಗ್ತದೆ, ಅದನ್ನು ತೆಗಿಬೇಕಾಗ್ತದೆ. ಯಾಕಂದ್ರೆ CTS ಒಳಗೆ ರೆಕಾರ್ಡ್ಸ್ ನೋಡಿದೆ ನಾನು, ಅದನ್ನು ಇಲ್ಲ ಇದನ್ನು ಇಲ್ಲ. ನೀವ್ ಹೇಳೋದು ಕರೆಕ್ಟ್. ವರ್ಷ ಕಲಾದಿಂದ ತೆಗಿಯಕ್ಕಾಗಲ್ಲ ಮೇಡಮ್. ಅಲ್ಲ ಅದನ್ನೇ ಹೇಳಂತೀನಿ. ಈಗ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಮನೆಗೆ ಹೋಗಲ್ರಿ ಮೇಡಮ್. ಮೇಡಮ್ ನಾವು ಮನೆಗೆ ಮುಂಜಾನೆ 9 ಗಂಟೆಗೆ ಬಂದಿವಿ ಮೇಡಮ್ ನಾವು. ಒಂದ್ ನಿಮಿಷ, ನಿಮ್ ಜನನ್ ಬಿಟ್ಟಂತೂ ಏನು ಮಾಡಂಗಿಲ್ಲ ಆಯ್ತಾ. ನಿಮ್ ಜನಂದು ಎಲ್ಲಾರ್ದು ಕಾನ್ಫಿಡೆನ್ಸಿಗೆ ತಗೊಂಡೇ ಮಾಡ್ತೀವಿ, ಪ್ರೊಸೀಜರ್ ಪ್ರಕಾರನೇ ಮಾಡ್ತೀವಿ. ನೀವು ಹೆಂಗೂ ರೆಡಿ ಅದಿರಲ್ಲ, ಮೇಡಮ್ ಕೆಲಸ ಇದು ಮಾತ್ರ ನಾವು ಹೇಳ್ತೇವೆ. ಇದು ಆಗುತ್ತಾನೆ, ನಾವು ಯಾರು ಹೇಳೋದಿಲ್ಲ ಹೆಣ್ಮಕ್ಳು. ಈಗ ದಯವಿಟ್ಟು ಇದು ಮಾಡಿಕೊಡ್ಬೇಕು. ಒಂದ್ ನಿಮಿಷ ಆಗುತ್ತಾನೆ ಹೇಳಂಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗೋ ಕೆಲಸ ಅಲ್ಲ. ಮಾಡಿಕೊಡ್ತೀವಿ, ಚರ್ಚೆ ಮಾಡಿ ಎಲ್ಲ ಅಂತ ಹೇಳಿ ಹಾಕ್ಬೇಡ್ರಿ, ಹಿಂಗ ಮುಂದೆ ಹೋಗ್ಲಿಕ್ಕತ್ತಲ್ಲಮ್ಮ. ಈಗ ಒಂದೇ ದಿನದಾಗ ಆಗೋ ಕೆಲಸ ಅಲ್ಲ ಅದು. ಈ ಸದ್ಯ ತೆಗೆದ್ಬಿಟ್ರೆ ಅದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ನಿಮ್ಗೆ ತೆಗಿಯಕ್ ಬರ್ತದ? ಹಾಗಾಗಿ ದೃಷ್ಟಿಯಿಂದ ನಾವು ಇವತ್ತು ಅವರಿಗೆ CC ಕ್ಯಾಮರಾ ಹೇಳಿದ್ದೀವಿ. ಈಗ ಅವರು ಹಂತ ಹಂತವಾಗಿ ಸಮಯಾವಕಾಶ ತಗೊಂಡು ಅದರ ಡಿಜಿಟಲ್ ಮಾಡಿ ಅಂತ ಹೇಳಿದ್ದಾರೆ. ಅದು ಮಾನ್ಯ ತಹಸೀಲ್ದಾರ್ ಅವರ ಸಮಸ್ಯೆಗಳಲ್ಲಿ ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಅವರು ಮಾತಾಡ್ತಾರೆ. ಜುಲೈ 10ರ ಒಳಗಾಗಿ ಪ್ರತಿಮೆಯನ್ನು ಸ್ಥಳಾಂತರಿಸುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯ ನಂತರ ಧರಣಿ ನಿರತರು ತಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ ನ್ಯೂಸ್.